ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ತಡರಾತ್ರಿ ಮತ್ತೆ ಮಳೆ ಆಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗಿರುವಂಥದ್ದು. ಸಂಜೆ ಸುರಿದಂಥ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ವಾಹನ ಸವಾರರು ಪರದಾಟವನ್ನು ಮಾಡಿದ್ರು. ದೀಪಾವಳಿ ಹಬ್ಬದ ಖುಷಿಯಲ್ಲಿದ್ದಂಥವರಿಗೆ ಮಳೆರಾಯ ನೀಡಿಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಆರ್ ಅಶೋಕ್ ಹಾಗೂ ಸೋಮಣ್ಣ ಮಧ್ಯೆ ಜಟಾಪಟಿ ನಡೆದಿತ್ತು. ಬೆಂಗಳೂರು ಜವಾಬ್ದಾರಿಗಾಗಿ ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಬ್ರು ಅರ್ಧರ್ಧ ಭಾಗ ಬೇರೆ ಕೇಳ್ಬಿಟ್ಟಿದ್ರು. ಆದರೆ ನಿನ್ನೆ ಬೆಂಗಳೂರು ಮಳೆಯಿಂದಾಗಿರುವಂತಹ ಅವಾಂತರದ ಬಗ್ಗೆ ಸಿಎಂ ಮಹತ್ವದ ಚರ್ಚೆಯನ್ನ ನಡೆಸಿದ್ರು. ಈ ಸಭೆಗೆ ಈ ಇಬ್ಬರು ಮಹಾನ್ ಸಚಿವರು ಮಾತ್ರ ಗೈರಾಗಿದ್ರು. ಸಭೆಯಲ್ಲಿ ಭಾಗವಹಿಸದೆ ಸಚಿವ ಅಶೋಕ್ ಕ್ರಿಕೆಟ್ ಆಟದಲ್ಲಿ ಬ್ಯುಸಿಯಾಗಿದ್ರು. ಬೆಂಗಳೂರಲ್ಲಿ ಭಾರಿ ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಗೃಹ ಕಚೇರಿ ಕೃಷ್ಣಾದಲ್ಲಿ ತುರ್ತು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ವಿಪತ್ತು ನಿರ್ವಹಣಾ ಅಧಿಕಾರಿಗಳು, ಸಚಿವ ಅಶ್ವಥ್ ನಾರಾಯಣ್, ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದಂಥ ಸಿಎಂ, ಈ ವರ್ಷ ನಗರದಲ್ಲಿ ಮತ್ತಷ್ಟು ಮಳೆಯಾಗುವಂತ ಸಾಧ್ಯತೆ ಇದೆ. ಅಕ್ಟೋಬರ್, ನವೆಂಬರ್ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಬೆಂಗಳೂರು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದೇನೆ. ತುರ್ತಾಗಿ ಏನು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದ್ದೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು. ಅಕ್ಟೋಬರ್ ತಿಂಗಳಲ್ಲಿ ಮತ್ತು ಈಗ ನವೆಂಬರ್ ತಿಂಗಳಲ್ಲೂ ಕೂಡ ಅಕಾಲಿಕವಾಗಿ ಅತಿ ಹೆಚ್ಚು ಮಳೆ ಬಂದಿದ್ದರಿಂದ ಇನ್ನೂ 3-4 ದಿವಸ ಮಳೆ ಬರುವಂಥ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಹೀಗಾಗಿ ಬೆಂಗಳೂರಿನ ಎಲ್ಲ ಹಿರಿಯ ಅಧಿಕಾರಿಗಳು, ಯು ಡಿ ಸೆಕ್ರೆಟ್ರಿ, ಚೀಫ್ ಸೆಕ್ರೆಟ್ರಿ, ಯು ಡಿ ಸೆಕ್ರೆಟ್ರಿ, ಕಮಿಷನರು, ಝೋನಲ್ ಕಮಿಷನರ್ಸು, ಇಂಜಿನಿಯರ್ಸ್ ಎಲ್ಲರಿಗೂ ಸೇರಿ ಒಂದು ಸಭೆಯನ್ನು ಮಾಡಿದ್ದೇನೆ. ಮೊನ್ನೆದ್ದು ಯಾವ ಪ್ರದೇಶದಲ್ಲಿ ಜಾಸ್ತಿ ಈಗ ತೊಂದರೆ ಆಗ್ತಾಯಿದ್ದನ್ನು ಐಡೆಂಟಿಫೈ ಮಾಡಿದ್ದೇವೆ. ವೆಸ್ಟ್ ಝೋನು ಮತ್ತು ಸೌತ್ ಝೋನ್ ಅಲ್ಲಿ ಈ ಬಾರಿ ಮಳೆಗಾಗಿ ಮತ್ತು ಹೊರವಲಯದಲ್ಲಿ ಸ್ವಲ್ಪ ತೊಂದರೆ ಆಗಿರುವಂಥದ್ದು ಗಮನಿಸಿದ್ದೇನೆ. ಅದಕ್ಕೆ ನಾನು ತುರ್ತಾಗಿ ಏನು ಕ್ರಮ ತೆಗೆದುಕೋಬೇಕು ಅದಕ್ಕೆ ಸೂಚನೆ. ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ಇಂದಿಗೆ 9 ದಿನ. ಆದರೂ ಪುನೀತ್ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಪುನೀತ್ ಅಂತ್ಯಕ್ರಿಯೆ ನಡೆಯುವವರೆಗೂ ಕೂಡ ಮುಂದೆ ನಿಂತು ಎಲ್ಲ ಕಾರ್ಯವನ್ನು ನೆರವೇರಿಸಿದಂಥ ಸಿಎಂ ಬೊಮ್ಮಾಯಿ ಪುನೀತ್ ಮನೆಗೆ ಭೇಟಿಯನ್ನು ನೀಡಿದರು. ಸದಾಶಿವನಗರದಲ್ಲಿರುವಂಥ ಮನೆಗೆ ಭೇಟಿಯನ್ನು ನೀಡಿದಂಥ ಸಿಎಂ ಪುನೀತ್ ಪತ್ನಿ ಅಶ್ವಿನಿಗೆ ಧೈರ್ಯವನ್ನು ತುಂಬಿದ್ದಾರೆ. ಮುಂದೆ ಆಗಬೇಕಾಗಿರುವಂಥ ಹಲವು ಕಾರ್ಯಕ್ರಮಗಳ ಬಗ್ಗೆ ಕುಟುಂಬಸ್ಥರು ಕುಳಿತು ತೀರ್ಮಾನವನ್ನು ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಕನ್ನಡದ ಆಸ್ತಿ. ನವೆಂಬರ್ 16ಕ್ಕೆ ಫಿಲ್ಮ್ ಚೇಂಬರ್ನವರು ಕಾರ್ಯಕ್ರಮವೊಂದನ್ನು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರದಿಂದ ಭದ್ರತೆ ಸೇರಿದಂತೆ ಅಗತ್ಯ ಸಹಕಾರ ಕೊಡ್ತೇವೆ ಅಂತ ಹೇಳಿದರು. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡು 8 ದಿವಸ ಆಯ್ತು. ನಾವು ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಅವ್ರ ಕುಟುಂಬದ ಸದಸ್ಯರ ಜೊತೆಗೆ ಮಾತನಾಡಿ ಸಾಂತ್ವನ ಹೇಳೋ ಸಲುವಾಗಿ ಬಂದಿದ್ದೇವೆ. ಮುಂದಿನ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಅತ್ಯಂತ ಸುಸೂತ್ರವಾಗಿ, ಶಾಂತವಾಗಿ ನಡಿಬೇಕನ್ನುವಂಥ ಉದ್ದೇಶದಿಂದ ಹಲವಾರು ವಿಚಾರಗಳು ಅವರು ಚರ್ಚೆ ಮಾಡಿದ್ದಾರೆ. ನಮ್ಮ ಸಂಪೂರ್ಣವಾದಂಥ ಸಹಕಾರ ಸರ್ಕಾರದ್ದು ಅವ್ರ ಜೊತೆಗೆ ಇರ್ತದೆ. ಸಾಂತ್ವನ ಹೇಳಿ, ಧೈರ್ಯವನ್ನು ಹೇಳಿ ನಾವೆಲ್ಲ ಇದ್ದೇವೆ. ಇಡೀ ಕರ್ನಾಟಕದ ಜನತೆ ಅವ್ರ ಜೊತೆಗಿದೆ ಅನ್ನುವಂಥದ್ದನ್ನು ಹೇಳಿ ಬರುವಂಥ ಅವರೆಲ್ಲ ಕಾರ್ಯಕ್ರಮಗಳನ್ನು ಅವ್ರ ಕುಟುಂಬ ಸದಸ್ಯರಿಗೆ ಏನು ಸಹಕಾರ ಕೊಡಬೇಕು, ಸಹಕಾರ ಕೊಡುವಂಥದ್ದು ಮಾಡ್ತೀವಿ ಅಂತ ಕೂಡ ಹೇಳಿದೆ. ಮತ್ತು ಇಹಲೋಕ ತ್ಯಜಿಸಿರುವಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿಗೆ ಎಂದಿಗೂ ಜೀವಂತ. ಮಂಡ್ಯದಲ್ಲಿ ಪುನೀತ್ ಅಭಿಮಾನಿ ಒಬ್ರು ಪುನೀತ್ಗೆ ಫೇವರೇಟ್. ಹೀಗಾಗಿ ಸ್ಟಂಟ್ ಡ್ಯಾನ್ಸ್ ಮಾಡೋ ಮೂಲಕ ಪುನೀತ್ಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಬಡಾವಣೆಯೊಂದಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಡಲಾಗಿದೆ. ನಗರದ 28ನೇ ವಾರ್ಡ್ನಲ್ಲಿರುವಂತಹ ನೂತನ ಬಡಾವಣೆಗೆ ಯುವರತ್ನ ಪುನೀತ್ ರಾಜ್ಕುಮಾರ ಅಂತ ನಾಮಕರಣ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರಿನ ವಿವೇಕಾನಂದ ನಗರದಲ್ಲಿ ಪುನೀತ್ ಅಭಿಮಾನಿಗಳು ಕೇಶ ಮುಂಡನವನ್ನು ಮಾಡಿಸಿಕೊಂಡರು. ನಟ ಪುನೀತ್ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ತಿಥಿ ಕಾರ್ಯವನ್ನು ನೆರವೇರಿಸಿದರು. ಬಳಿಕ ಅನ್ನ ಸಂತರ್ಪಣೆ ಮಾಡಿದ್ದಲ್ಲದೆ ಕೇಶ ಮುಂಡನವನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. 11ನೇ ದಿನದ ತಿಥಿ ಕಾರ್ಯಕ್ಕೆ ಅಪ್ಪು ಸಮಾಧಿ ಬಳಿ ಹೋಗ್ತೀವಿ, ಹೀಗಾಗಿ ಕೇಶ ಮುಂಡನೆಯನ್ನ ಮಾಡಿಸಿಕೊಂಡಿದ್ದೇವೆ ಅಂತ ಹೇಳಿದರು. ಅಪ್ಪು ಅಗಲಿಕೆಯ ನೋವನ್ನ ಅಭಿಮಾನಿಗಳು ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಕಂಠೀರವ ಸ್ಟುಡಿಯೋದತ್ತ ನಿನ್ನೆಯೂ ಕೂಡ ಜನಸಾಗರವೇ ಬಂದಿತ್ತು. ಮಳೆ ನಡುವೆಯೂ ಕೂಡ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ಸಮಾಧಿ ದರ್ಶನವನ್ನು ಪಡೆದರು.
ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಫ್ಯಾನ್ಸ್ ಬಂದು ಕಣ್ಣೀರಿಟ್ಟಿದ್ದಾರೆ. ನಮ್ಗೆಷ್ಟು 80 ವರ್ಷ ನನಗೆ ಬೆಳಗಾವಿಂದ ಬಂದಿದ್ದೀನಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರು ಹೋದ್ರಲ್ಲ, ನಮಗೆ ಯಾಕೆ ಇಡ್ಬೇಕು ದೇವ್ರು? ನಮ್ಗೆ ತುಂಬಾ ದುಃಖ ಆಗುತ್ತೆ. ನಮ್ಮ ಅಣ್ಣನ ಕಳ್ಕೊಂಡಂಗ್ ಆಗಿದೆ ನಮ್ಗೆ. ನಾವಿಲ್ಲೇ ಬೊಮ್ಮಳ್ಳಿ ಇರೋದು. ಸೊ ನಾನು ಅಪ್ಪು ಸರ್ ಬಿಗ್ ಫ್ಯಾನ್ ಸರ್. ಅವ್ರು ಹೋದಾಗ ಬರಕ್ ಆಗ್ಲಿಲ್ಲ, ಅವ್ರೆಲ್ಲ ಇರಕ್ ಆಗ್ತಾ ಇಲ್ಲ ಸರ್. ದೇವ್ರು ನಿಜ ಇಲ್ಲ. ದೇವ್ರಿಗಿದ್ರೆ ಎಷ್ಟು ಜನ ಎಷ್ಟು ಮೋಸ ಮಾಡ್ತಾರೆ, ಅಂತರೆಲ್ಲ ಚೆನ್ನಾಗೇ ಇದ್ದಾರೆ. ನಮ್ಮ ಭಾಷೆ ಏನಕ್ಕೆ ಬಂದ್ರು, ನಮ್ಮ ಭಾಷೆ ಏನಕ್ಕೆ ತಗೋಬೇಕಿತ್ತು ದೇವ್ರು? ತುಂಬಾ ಬೇಜಾರಿಲ್ಲ ನಮಗೆ. ತಮಿಳು ನಟ ಸೂರ್ಯ ಪುನೀತ್ ನಿವಾಸಕ್ಕೆ ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಮನೆಯಲ್ಲಿರುವಂತಹ ಅಪ್ಪು ಫೋಟೋಗೆ ನಮಿಸಿದ್ರು. ಇದಕ್ಕೂ ಮುನ್ನ ಶಿವಣ್ಣ ಜೊತೆಗೆ ಸೂರ್ಯ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಪ್ಪು ಸಮಾಧಿಗೆ ಭೇಟಿಯನ್ನು ನೀಡಿ ನಮಿಸಿದ್ರು. ವೇಳೆ ಪುನೀತ್ ನೆನೆದು ಸೂರ್ಯ ಭಾವುಕರಾದರು. ತೆಲುಗು ಹಿರಿಯ ನಟ ರಾಜೇಂದ್ರ ಪ್ರಸಾದ್ ಅಪ್ಪು ನಿವಾಸಕ್ಕೆ ತೆರಳಿ ಪುನೀತ್ ಪತ್ನಿ ಅಶ್ವಿನಿ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು. ಬಳಿಕ ಮಾತನಾಡಿದಂತ ರಾಜೇಂದ್ರ ಪ್ರಸಾದ್, ಪುನೀತ್ ರಾಜ್ಕುಮಾರ್ ನನಗೆ ಸ್ವಂತ ಸಹೋದರನ ಸಮ. ಅವರ ನಿಧನ ನನಗೆ ಜೀರ್ಣಿಸಿಕೊಳ್ಳಿಕ್ಕೆ ಆಗಲ್ಲ ಅಂತ ಭಾವುಕರಾದರು. ನಟ ಪುನೀತ್ ನಿಧನದ ಬಳಿಕ ನೇತ್ರದಾನ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ.